ಹಲೋ ನಮಸ್ತೆ. ನಾನು ಡಾಕ್ಟರ್ ಸದಾನಂದರಾವ್, ನ್ಯೂರೋ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹಾಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಸ್ಪೆಷಲಿಸ್ಟ್. ಸೊಂಟದ ಭಾಗದಲ್ಲಿ ಕೆಲವರಿಗೆ ಬೆಳಗ್ಗೆ ಎದ್ದಾಗ ತುಂಬ ಸ್ಟಿಫ್ನೆಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ, ತುಂಬ ಹಿಡ್ಕೊಂಡ ಹಾಗೆ ಇರುತ್ತೆ. ಹಾಗೆ ಸ್ವಲ್ಪ ಕೂತ್ಕೊಳ್ಳೋದಕ್ಕೂ ಕೂಡ ಹಾರ್ಡ್ ಸರ್ಫೇಸ್ ಅಂತ ಹೇಳ್ತೀವಿ. ಯಾವುದಾದ್ರೂ ಗಟ್ಟಿಯಾಗಿರ್ತಕ್ಕಂಥ ಚೇರ್ ಆಗಿರ್ಬೋದು, ಕೆಲವು ಬಾರಿ ಸೋಫಾದಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ಆ ಭಾಗದಲ್ಲಿ ತುಂಬ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ. ಅದು ಬೆಳಗ್ಗೆ ಎದ್ದಾಗ ಅಂತೂ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ನಡೀತಾ ಆ ನೋವು ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ತುಂಬ ದಿವಸಗಳಿಂದ ಇರುತ್ತೆ. ಯಾವುದೇ ರೀತಿಯ ಔಷಧಿ ಮಾತ್ರೆಗಳನ್ನು ತೆಗೆದುಕೊಂಡರೂ ಕೂಡ ಈ ನೋವು ಅಂತಕ್ಕಂಥದ್ದು ನಮಗೆ ಕಡಿಮೆ ಆಗೋದಿಲ್ಲ. ಇದಕ್ಕೆ ಲ್ಯಾಂಬೋಸ್ಯಾಕ್ರಲ್ ಪೇಯ್ನ್ ಅಂತಲೇ ನಾವು ಹೇಳ್ತೀವಿ. ನಮ್ಮ ಲಂಬಾರ್ ರೀಜನ್ ಮತ್ತು ಸೇಕ್ರಮ್ ಬೋನ್ ಮಧ್ಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಲಾಸ್ಟ್ ವರ್ಟಿಬ್ರಾ ಅಂದರೆ L5 ಅಂತ ಹೇಳ್ತೀವಿ. ಆ ವರ್ಟಿಬ್ರಾ ಮತ್ತು ಸೇಕ್ರಮ್ ಬೋನ್ ಮಧ್ಯದಲ್ಲಿ ಫ್ಯೂಸ್ ಆಗಿಬಿಡುತ್ತೆ. ಅಂತ ಹೇಳಿದ್ರೆ ಆ ಭಾಗದಲ್ಲಿ ಗ್ಯಾಪ್ ಕಡಿಮೆ ಆಗಿ ಒಂದಕ್ಕೊಂದು ತುಂಬ ಹತ್ತಿರದಲ್ಲಿ ಕೂತ್ಕೊಂಡ್ಬಿಡುತ್ತೆ. ಇದಕ್ಕೆ ಕಾರಣ ಒಂದು ಜೆನೆಟಿಕ್ ಅಂತ ಕೂಡ ಹೇಳ್ಬೋದು. ಹಾಗೆ ನಮ್ಮ ಕೆಲವು ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ, ಕೆಲವು ಕೆಲಸಗಳು, ಉದಾಹರಣೆಗೆ ಕುಳಿತು ಮಾಡ್ತಕ್ಕಂಥ ಕೆಲಸಗಳು, ತುಂಬ ಲಾಂಗರ್ ಡ್ಯೂರಿಯೇಷನಲ್ಲಿ ಒಂದೇ ಭಾಗದಲ್ಲಿ ಕುಳಿತು ಮಾಡ್ತಕ್ಕಂಥ ಕೆಲಸಗಳಿಂದ, ಕಂಪ್ಯೂಟರ್ ವರ್ಕ್ ಆಗಿರಬಹುದು ಅಥವಾ ಬ್ಯಾಂಕ್ಗಳಲ್ಲಿ ವರ್ಕ್ ಮಾಡೋದಾಗಿರ್ಬೋದು, ಅಥವಾ ಕೂತು ಮಾಡ್ತಕ್ಕಂಥ ಯಾವುದೇ ಕೆಲಸ ಒಂದು ಭಾಗದಲ್ಲಿ ಕೂತೇ ಇರ್ತಾರಲ್ಲ, ಅಂಥವರಲ್ಲಿ ಈ ನೋವು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಇದು ಪ್ರೆಗ್ನೆನ್ಸಿಯಲ್ಲೂ ಕೂಡ ಬರ್ಬೋದು. ಲೇಡೀಸಲ್ಲಿ ಪ್ರೆಗ್ನೆನ್ಸಿಯಲ್ಲೂ ಕೂಡ ಇದು ಫ್ಯೂಸ್ ಆಗ್ತಕ್ಕಂತಹ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅದು ಅಲ್ಲದೆ ಇದು ಸ್ವಲ್ಪ ಬೈ ಬರ್ತ್ ಕೆಲವರಲ್ಲಿ ಈ ಎರಡು ಭಾಗದಲ್ಲಿ ಫ್ಯೂಸ್ ಆಗಿರ್ತಕ್ಕಂಥದ್ದು, ಅಂದರೆ ಸೇಕ್ರಮ್ ಮತ್ತು ನಮ್ಮ ಲಂಬಾರ್ ರೀಜನಲ್ಲಿ ಫ್ಯೂಸ್ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಆ ಭಾಗದಲ್ಲಿ ನಮಗೆ ತುಂಬ ಪೇಯ್ನ್ ಇರುತ್ತೆ. ಮಧ್ಯಭಾಗದಲ್ಲಿ, ಸೊಂಟದ ತಳಭಾಗದಲ್ಲಿ ಕಡೆಯ ಬೋನ್ ಅಂತ ನಾವು ಹೇಳ್ತೀವಿ, ಆ ಸೇಕ್ರಮ್ ಬೋನ್, ಆ ಬೋನ್ ತುದಿ ಭಾಗದಲ್ಲಿ ನಮಗೆ ನೋವು ಕಾಣಿಸ್ತಾ ಇರುತ್ತೆ. ಹಾಗೆ ಆ ರೇಡಿಯೇಟ್ ಆಗಿ ಅದು ನಮ್ಮ ಸೊಂಟದ ಸರೌಂಡಿಂಗಲ್ಲೂ ಕೂಡ ನಮಗೆ ನೋವು ಕಾಣಿಸ್ಕೊಳ್ಳುತ್ತೆ. ಕೆಲವು ಬಾರಿ ಆ ನೋವಿನಿಂದ ನಮ್ಮ ಹಿಪ್ ರೀಜನಲ್ಲೂ ಕೂಡ ನಮಗೆ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಳ್ಬೋದು. ಇದಕ್ಕೆ ಲ್ಯಾಂಬೋಸ್ಯಾಕ್ರಲ್ ಪೇಯ್ನ್ ಅಥವಾ ಸ್ಯಾಕ್ರಲೈಸೇಷನ್ ಅಂಥೇಳಿ ನಾವು ಹೇಳ್ತೀವಿ. ಇದಕ್ಕೆ ಸಾಮಾನ್ಯವಾಗಿ ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿರ್ಬೋದು ಅಥವಾ ಪೇಯ್ನ್ ಕಿಲ್ಲರ್ಸ್ ಆಗಿರ್ಬೋದು, ಮಸಾಜ್ ಆಗಿರ್ಬೋದು, ಇದನ್ನೆಲ್ಲ ಮಾಡಿದ್ರೆ ಕೆಲವು ಬಾರಿಯಲ್ಲಿ ಸ್ವಲ್ಪ ನಮಗೆ ಬೆಟರ್ ಅನ್ನಿಸ್ತಾ ಇರುತ್ತೆ. ಹಾಟ್ ಪ್ಯಾಕ್ ಆಗಿರ್ಬೋದು ಅಥವಾ ಐಸ್ ಪ್ಯಾಕ್ ಆಗಿರ್ಬೋದು, ಈ ಥರದನ್ನು ಕೊಡೋದ್ರಿಂದನೂ ಕೂಡ ನಮಗೆ ಸ್ವಲ್ಪ ಆರಾಮ್ ಅನ್ನಿಸ್ತಾ ಇರುತ್ತೆ. ಆದರೆ ಕೆಲವು ಬಾರಿ ಈ ನೋವು ಅಂತಕ್ಕಂಥದ್ದು ತುಂಬ ನಮಗೆ ಜಾಸ್ತಿ ಆಗುತ್ತೆ. ಅಂತ ಹೇಳಿದ್ರೆ ಎಲ್ಲೂ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೂ ಕೂರಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಸಮಸ್ಯೆಗಳು ನಮಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಅದು ಕೆಲವು ಬಾರಿಯಲ್ಲಿ ಹಿಪ್ ರೀಜನಲ್ಲಿ ಅಥವಾ ಥೈ ಭಾಗದಲ್ಲಿ ಕೂಡ, ಅಂತ ಹೇಳಿದ್ರೆ ನಮ್ಮ ತೊಡೆಯ ಭಾಗದಲ್ಲೂ ಕೂಡ ನಮಗೆ ಒಂದು ರೀತಿಯ ಸ್ಕ್ವೀಸಿಂಗ್ ಪೇಯ್ನ್ ಅಂತ ಹೇಳ್ತೀವಿ. ಅಂದರೆ ಒಂದು ರೀತಿ ಹಿಂಡಿದ ಹಾಗೆ ನೋವು ಅಂತಕ್ಕಂಥದ್ದು ನಮಗೆ ಕಾಣಿಸ್ಕೊಳ್ಳುತ್ತೆ. ಈ ಥರದ ನೋವು ಏನಾದರೂ ನಿಮಗೆ ಕಾಣಿಸ್ಕೊಂಡ್ರೆ ಅದಕ್ಕೆ ಕೇವಲ ಆ್ಯಂಟಿಬಯೋಟಿಕ್ಸ್ ಆ್ಯಂಟಿ ಇನ್ಫ್ಲಮೇಟ್ರಿಗಳಾಗಿರ್ಬೋದು ಅಥವಾ ಇಂಜೆಕ್ಷನ್ಸನ್ನು ತೆಗೆದುಕೊಳ್ಳುವ ಬದಲಾಗಿ ಹೊಸ ಒಂದು ಟೆಕ್ನಾಲಜಿ ಅಂತ ಹೇಳಿದ್ರೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಅಂತಕ್ಕಂಥದ್ದನ್ನು ನಾವು ಕೊಡ್ತೀವಿ. ಆ ಭಾಗಕ್ಕೆ ಮತ್ತು ಲಂಬಾರ್ ರೀಜನ್ ಆಗಿರ್ಬೋದು ಮತ್ತು ಸ್ಯಾಕ್ರಮ್ ಬೋನ್ ಮಧ್ಯದಲ್ಲಿ ಏನಾಗಿರುತ್ತೆ ಅಂದರೆ, ಆ ಡಿಸ್ಕ್ ತುಂಬ ತಿನ್ನಾಗ್ಬಿಟ್ಟು ಅದು ಒಂದರ ಮೇಲೆ ಒಂದು ಹತ್ತಿರ ಕೂತಿರುತ್ತೆ. ನಾವು ಯಾವಾಗ ಆ ಭಾಗಕ್ಕೆ ನಾವು ಬಯೋಸ್ಟಿಮ್ಯುಲೇಷನ್ ಲೇಸರ್ನ ಅಪ್ಲೈ ಮಾಡ್ತಾ ಹೋಗ್ತೀವೋ, ಅಲ್ಲಿ ಸರ್ಕ್ಯುಲೇಷನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಆ ಭಾಗದಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಮತ್ತು ನೀರಿನ ಅಂಶ ವೃದ್ಧಿಗೊಳ್ಳುವುದರಿಂದ ನಮಗೆ ಈ ನೋವು ಅಂತಕ್ಕಂಥದ್ದು ಗ್ರ್ಯಾಜುವಲಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಇದಕ್ಕೆ ಕೆಲವು ಕೆಲವು ಸೆಷನ್ಸ್ ಅಥವಾ ಕೆಲವು ಟ್ರೀಟ್ಮೆಂಟ್ ಅಂತ ಪ್ರೊಸೀಜರ್ ಥರ ಇರುತ್ತೆ. ಆ ಪ್ರಕಾರವಾಗಿ ನೀವು ಆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಹೋದರೆ ಖಂಡಿತ ಈ ಲ್ಯಾಂಬೋಸ್ಯಾಕ್ರಲ್ ರೀಜನ್ ಅಥವಾ ಸೊಂಟದ ತಳಭಾಗದಲ್ಲಿ ನೋವು ಅಥವಾ ತುಂಬ ಹೊತ್ತು ಬೆಳಗ್ಗೆ ನಮಗೆ ಸ್ಟಿಫ್ನೆಸ್ಸು, ನೋವು ಕಾಣಿಸ್ತಿರೋದನ್ನು ನಾವು ಗುಣಪಡಿಸ್ಬೋದು. ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದರೆ ನಮ್ಮ ವೆಬ್ಸೈಟ್ www.mindbodycoldlaser.com ಅಥವಾ ನಮ್ಮ ಅಲ್ಲಿ ಫೋನ್ ನಂಬರ್ಸ್ ಬರ್ತಾ ಇದೆ. ಹಾಗೆ ನಿಮ್ಮ ಆಪ್ತ ಅಂಥೇಳಿ ಯೂಟ್ಯೂಬ್ ಚಾನಲ್ ಇದೆ. ಇದರಲ್ಲಿ ನಿಮಗೆ ಹೆಚ್ಚು ಹೇಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಕೆಲಸ ಮಾಡುತ್ತೆ ಅನ್ನೋದರ ಮಾಹಿತಿಯನ್ನು ನಾನು ನೀಡಿದ್ದೇನೆ. ಈ ಎರಡನ್ನೂ ಕೂಡ ನೀವು ವೀಕ್ಷಣೆ ಮಾಡೋದ್ರಿಂದ ನಿಮಗೆ
ಹಾಗೆ ಇದಕ್ಕೆ ಒಂದು ಪರಿಹಾರವೂ ಸಿಗುತ್ತೆ. ಹಾಗೆ ನೇರವಾಗಿ ಕೂಡ ನಮ್ಮನ್ನು ಬಂದು ನೀವು ಭೇಟಿ ಮಾಡಿ ನಿಮ್ಮಲ್ಲಿ ಆಗಿರತಕ್ಕಂಥ ಸಮಸ್ಯೆ ಏನಿದೆ ಅಂತ ಹೇಳಿದರೆ ಅದರಲ್ಲಿ ನಾವು ಬಯೋಸ್ಟಿಮ್ಯುಲೇಷನ್ ಲೇಸರ್ನಲ್ಲಿ ಚಿಕಿತ್ಸೆಯನ್ನು ಯಾವ ರೀತಿ ಕೊಟ್ಟು ಸರಿಪಡಿಸ್ಬೋದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ. ನಮಸ್ತೆ.